ಸ್ವಲ್ಪ ನನ್ನ ಭಾಗದಲ್ಲಿ, ನಮ್ಮ ವಾರ್ಡಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದೆ. ಆದರೆ ಪ್ರಥಮ ಬಾರಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲ ನನ್ನ ಕರೆದು ಇಲ್ಲಿ ಆಶೀರ್ವಾದ ನೀಡಿದ್ದಕ್ಕೆ ನಾನು ಬಹಳ ಆಗಿರ್ತೀನಿ. ಉದಯಪೂರ್ವಕಂದ ನಿಮಗೆಲ್ಲ ನಾನು ವಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬರ್ತ್ಡೇ ವಿಶೇಷ ಅಲ್ಲ, ಇದು ಒಂದು ನೆಪ. ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಫ್ಯಾಮಿಲಿ. ನಾವೆಲ್ಲ ಒಂದು ಅಣ್ಣ ತಮ್ಮ ತರ ನಮ್ಮ ಪಕ್ಷದಲ್ಲಿ ದುಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಒಬ್ರು ಮೇಲೆ ಹೋಗ್ತಾರೆ, ಒಂದು ಅಧಿಕಾರ ತಗೊಳ್ತಾರೆ, ಇನ್ನೊಬ್ರು ಅಧಿಕಾರ ಸ್ವಲ್ಪ ಲೇಟ್ ಆಗಿ ಸಿಗ್ತಾರೆ. ಆದ್ರೆ ಒಂದು ಕುಟುಂಬ ಅಂತ ನಾವೇನು ಹೇಳ್ತೀವಿ. ನನಗೆ ಯಲಹಂಕ ಏನು ಹೊಸದಲ್ಲ. ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ 2000ರಿಂದ ಶ್ರೀಧರ್ 2000ರಿಂದ 2010ವರೆಗೂ ನಾನು ಯಲಹಂಕ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಅವಾಗ 16 ಅಸೆಂಬ್ಲಿ ಕ್ಷೇತ್ರ ಓಡಾಡ್ತಿದ್ದೆ. ಸುಮಾರು ನನ್ನ ಜೊತೆಯಲ್ಲಿ ಒಡನಾಟ ಮಾಡ್ಕೊಂಡು ಹೋಗ್ತಿರೋರು ಇವತ್ತು ಒಂದು ಉತ್ತಮ ಸ್ಥಾನಕ್ಕೆ ಬಂದರು. ಕೆಲವು ZP ಮೆಂಬರ್ ಆದರು, ಕೆಲವು ZP ಅಧ್ಯಕ್ಷರಾದರು, ಕಾರ್ಪೊರೇಟರ್ಗಳಾದರು. ಅದೇ ರೀತಿ ನಮ್ಮ ಶಶಿಯವರು ಡೈರೆಕ್ಟರ್ ಆದರು. ನಮ್ಮ ಶಿವಕುಮಾರ್ ಇವತ್ತು ಅನುಷ್ಠಾನ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅನಿಲ್ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು, ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ದಿವಸದಲ್ಲಿ ಅವರು ಕಾರ್ಪೊರೇಟರ್ ಆಗಬೇಕು. ನಾವೆಲ್ಲ ಸೇರಿ ಮಾಡಬೇಕು. ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಬೆಳೆಸೋಣ. ಈ ಭಾಗದಲ್ಲಿ ಕೇಶವರಾಜಣ್ಣ ಅವರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಅವ್ರ ಕೈ ಬಡಿಸೋಣ. ಅವರು ಮುಂದಿನ ದಿವಸದಲ್ಲಿ ಈಗೇನು ಆಲ್ರೆಡಿ 1 ವರ್ಷ ಆಯ್ತು. ಈಗ 1 ವರ್ಷ ಬಿಟ್ಟರೆ ನಾವು ತಿರ್ಗಾ ಚುನಾವಣೆಗೆ ಹೋಗ್ಬೇಕು. 2028ರಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಆ ರೀತಿ ನಾವು ನೀವೆಲ್ಲ ಸೇರಿ ಕೆಲಸನ ಮಾಡಂತ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಯಾರ್ಯಾರಿಗೆ ಅಧಿಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ನಿಜವಾಗ್ಲೂ ಕೆಲಸ ಮಾಡೋರಿಗೆ ಕೊಡ್ತೀನಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನಗೆ ಕರೆದು ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ನಾನು ಒಂದು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಅವ್ರನ್ನ ಕರಿಬೇಕು